ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ನಾಡಿನಲ್ಲಿಯೂ ಕೂಡ ಸಾಗ್ತಾ ಇದೆ. ಸಡಗರದಿಂದ ಈ ಹಬ್ಬವನ್ನು ಆಚರಿಸಲಾಗ್ತಾ ಇದೆ. ಇತ್ತ ಬೆಂಗಳೂರಲ್ಲಿ MLC ಶರವಣ ಮನೆಯಲ್ಲಿಯೂ ಕೂಡ ವರಮಹಾಲಕ್ಷ್ಮಿ ಹಬ್ಬವನ್ನು ಅದ್ಧೂರಿಯಿಂದ ಆಚರಣೆ ಮಾಡಲಾಗಿದೆ. ದೇವಿ ಮಹಾಲಕ್ಷ್ಮಿಗೆ ವಿಶೇಷ ಅಲಂಕಾರ ಮಾಡಲಾಗಿತ್ತು. ಬೆಳ್ಳಿ ಚಿನ್ನದ ವಸ್ತುಗಳನ್ನು ದೇವಿ ಮುಂದಿಟ್ಟು ಪೂಜೆಯನ್ನು ಸಲ್ಲಿಸಲಾಗಿದೆ. ಸ್ಯಾಂಡಲ್ವುಡ್ನ ಹಿರಿಯ ನಟಿ ಪ್ರೇಮ ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ MLC ಶರವಣ, ನಾಡಿನ ಸಮಸ್ತ ಜನರ ಜೀವನದಲ್ಲೂ ಕೂಡ ಬೆಳಕು ಮೂಡಬೇಕು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾಗಿ ತಿಳಿಸಿದರು. ನಂತರ ಮಾತನಾಡಿದಂಥ ನಟಿ ಪ್ರೇಮ, ಇದೇ ಮೊದಲ ಬಾರಿಗೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಭಾಗಿಯಾಗಿದ್ದು ತುಂಬ ಖುಷಿ ತಂದಿದೆ ಅಂತ ಹೇಳಿದ್ದಾರೆ. ಎಲ್ಲರೂ ತೆಗಿತಿದ್ರು, ಈಗ ಎಷ್ಟು ಬಂದಿರ್ತಾನೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷ ಅಂತ ಈ ವರ್ಷ ಕೂಡ ನಾನು ಒಂದಲ್ಲ ಒಂದು ವಿಭಿನ್ನ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಆ ತಾಯಿಯ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ವಾಡಿಕೆ. ಹಾಗೆ ಈ ವರ್ಷ ಕೂಡ ಆಭರಣದ ಒಂದು ಅಲಂಕಾರ. ಈಶ್ವರ ಅಭಿಷೇಕ ಪ್ರಿಯ, ವಿಷ್ಣು ಅಲಂಕಾರ ಪ್ರಿಯ. ಆ ವಿಷ್ಣುಗೂ ಪ್ರಿಯವಾದ ಮಹಾಲಕ್ಷ್ಮಿಯನ್ನು ಆಭರಣಗಳಿಂದ ಅಲಂಕಾರ ಮಾಡೋ ಮೂಲಕ ಇವತ್ತು ನನ್ನ ಮನೆಗೆ ಬರಮಾಡ್ಕೊಂಡಿದ್ದೀನಿ. ಆ ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಎಲ್ಲರ ಬಾಳಲ್ಲಿ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಡಲಿ ಅಂತೇಳಿ ವಿಶೇಷ ಪ್ರಾರ್ಥನೆ ಮಾಡಿ ಇವತ್ತು ಬೆಳಿಗ್ಗೆ 4 ಗಂಟೆಗೆ ಬ್ರಾಹ್ಮಣ ಮುಹೂರ್ತದಲ್ಲಿ ಈ ಒಂದು ಕೈಂಕರ್ಯಗಳನ್ನು ಈಡೇರಿಸಿದ್ದೀವಿ. ಬಹುಶಃ ತಾಯಿಯ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀವಿ. ಇವತ್ತೇನು ಲೋಕಕ್ಕೆ ಕಲ್ಯಾಣ ಆಗಬೇಕು, ವಿಶ್ವಕ್ಕೆ ಶಾಂತಿ ಸಿಗಬೇಕು, ಮಳೆ ಬೆಳೆ ಎಲ್ಲ ಕೂಡ ಎಲ್ಲ ಅಚ್ಚುಕಟ್ಟಾಗಿ ಆಗಬೇಕು, ರೈತರ ಬಾಳಲ್ಲಿ ಎಲ್ಲ ರೀತಿಯಲ್ಲಿ ಬೆಳಕನ್ನು ಕೊಡಬೇಕು ಅಂತೇಳಿ ಒಂದು ದೊಡ್ಡ ಸಂಕಲ್ಪ ಇಟ್ಕೊಂಡು ಈ ಒಂದು ಪೂಜೆಯನ್ನು ನೆರವೇರಿಸಿದ್ದೀವಿ. ಎಲ್ರಿಗೂ ಕೂಡ ಶುಭವಾಗಲಿ ಅಂತೇಳಿ ಈ ಕರ್ನಾಟಕ ರಾಜ್ಯದ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಕನ್ನಡಿಗರಿಗೆ ಶುಭಾಶಯಗಳನ್ನ. ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ಮೊದಲನೇ ಸತಿ ಸರ್ ಮನೆಗೆ ನಾನು ಬಂದಿರೋದು. ನನಗೆ ಫೋನ್ ಮಾಡಿದ್ರು ಅವರು ಬನ್ನಿ ಅಂತ ಪೂಜೆಗೆ. ಸೊ ತುಂಬ ಖುಷಿ ಆಯಿತು ಪೂಜೆ, ಯಾಕೆಂದ್ರೆ ನಮ್ಮ ಮನೇಲಿ ವೆರಿ ಸಿಂಪಲ್ ಆಗಿ ಆಚರಿಸ್ತೀವಿ. ನಮಗೆ ಕುರ್ಗೀಸದಲ್ಲಿ ಹುತ್ರಿ ಹಬ್ಬ ಮತ್ತು ಕೈಲ್ಪೋದ ಹಬ್ಬ ಅಂತ ಇರುತ್ತೆ. ನಮ್ಮಲ್ಲಿ ಅಷ್ಟು ಇದಾಗಿರಲ್ಲ, ಬಟ್ ಸಿಂಪಲ್ ಆಗಿ ವರಮಹಾಲಕ್ಷ್ಮಿ ಮಾಡ್ತೀವಿ. ಸೊ ಖುಷಿ ಆಯಿತು. ವರಮಹಾಲಕ್ಷ್ಮಿ ಫಸ್ಟ್ ಪೂಜೆಗೆ ಇಲ್ಲೇ ಬಂದಿರೋದು ನಾನು, ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು. ಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದೇ ಮೊದಲನೇ ಸತಿ ಸರ್ ಮನೆಗೆ ನಾನು ಬಂದಿರೋದು. ನನಗೆ ಫೋನ್ ಮಾಡಿದ್ರು ಅವರು ಬನ್ನಿ ಅಂತ ಪೂಜೆಗೆ. ಸೊ ತುಂಬ ಖುಷಿ ಆಯಿತು ಪೂಜೆ, ಯಾಕೆಂದ್ರೆ ನಮ್ಮ ಮನೇಲಿ